ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣ ಸಂಪೂರ್ಣ ಹಸಿರುಮಯವಾಗಿದೆ. ಸಿಎಸ್ಆರ್ ಯೋಜನೆಯಡಿ ಇನ್ಫೋಸಿಸ್ ಕಂಪನಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸುಂದರೀಕರಣ ಹಾಗೂ ಉದ್ಯಾನವನ ನಿರ್ಮಾಣ ಕಾಮಗಾರಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಹೀಗೆ ದೂರದಿಂದ ಗಮನಿಸಿದರೆ ಹಸಿರ ಸೊಬಗಿಂದ ಕಂಗೊಳಿಸುತ್ತಿರುವ ಭವ್ಯವಾದ ಕಟ್ಟಡ, ಮತ್ತೊಂದೆಡೆ ಸುಂದರವಾದ ಹೂದೋಟ ಹಾಗೂ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ. ಈ ದೃಶ್ಯಗಳನ್ನು ನೋಡಿದ್ರೆ ಇದು ಯಾವುದೋ ಸಾರ್ವಜನಿಕ ಉದ್ಯಾನವನ ಎಂದು ಅನಿಸುವುದರಲ್ಲಿ ಎರಡು ಮಾತಿಲ್ಲ. ಆದರೆ ಇದು ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಿರ್ಮಾಣ ಮಾಡಲಾಗಿರುವ ಸುಂದರ ಉದ್ಯಾನವನದ ನೋಟವಾಗಿದೆ. ಹೌದು, ಪ್ರತಿಷ್ಠಿತ ಇನ್ಫೋಸಿಸ್ ಸಂಸ್ಥೆಯು ಕೋಲಾರ ಜಿಲ್ಲೆಯಲ್ಲಿ ಕೆರೆ ಹೂಳೆತ್ತುವ ಹಾಗೂ ಕೆರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಈಗಾಗಲೇ ನಡೆಸುತ್ತಿದೆ. ಅದರ ಜೊತೆಗೆ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುಂದರವಾದ ಉದ್ಯಾನವನ ನಿರ್ಮಾಣಕ್ಕೂ ಕೈಜೋಡಿಸಿದೆ. ಸುಮಾರು 4 ಎಕರೆ ವಿಸ್ತೀರ್ಣದಲ್ಲಿ ಕೋಲಾರ ಜಿಲ್ಲಾಡಳಿತ ಕಚೇರಿ ಭವ್ಯವಾದ ಕಟ್ಟಡ ಇದ್ದು, ಕಟ್ಟಡ ನಿರ್ಮಾಣವಾಗಿ ಆವರಣದಲ್ಲಿ ಸುಂದರೀಕರಣ ಕಾಮಗಾರಿಗಳನ್ನು ನಡೆಸಿರಲಿಲ್ಲ. ಆದರೆ ಕೋಲಾರ ಜಿಲ್ಲಾಧಿಕಾರಿ ಅಕ್ರಂ ಪಾಷಾ ಅವರ ಕಾಳಜಿಯಿಂದ ಇದೀಗ ಜಿಲ್ಲಾಧಿಕಾರಿ ಕಚೇರಿಯ ಹೊರನೋಟವೇ ಸಂಪೂರ್ಣ ಬದಲಾಗಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ 4 ಕಡೆ ಲ್ಯಾಂಡ್ಸ್ಕೇಪಿಂಗ್, ಹಸಿರು ಉದ್ಯಾನವನ ನಿರ್ಮಾಣ ಈಗಾಗಲೇ ಮುಕ್ತಾಯವಾಗಿದ್ದು, ಅಲ್ಲಲ್ಲಿ ಸುಂದರವಾದ ಹೂದೋಟಗಳನ್ನು ನಿರ್ಮಿಸಲಾಗಿದೆ. ಜೊತೆಗೆ ರಸ್ತೆಯ 2 ಬದಿಯಲ್ಲೂ ಅಲಂಕಾರಿಕ ಹೂಗಿಡಗಳನ್ನು ಹಾಕಲಾಗಿದ್ದು, ಜೊತೆಗೆ ಪಕ್ಷಿಗಳಿಗೆ ಉಪಯೋಗವಾಗುವಂತೆ ಗಿಡಗಳನ್ನು ಹಾಕಲಾಗಿದೆ. ಖಾಲಿಯಾಗಿದ್ದ ಜಿಲ್ಲಾಧಿಕಾರಿ ಕಚೇರಿ ಆವರಣ ಇದೀಗ ಹಸಿರ ಸೊಬಗಿಂದ ಕಂಗೊಳಿಸುತ್ತಿದೆ. ಇನ್ನು ಸಾರ್ವಜನಿಕರು ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆಗಳನ್ನು ಸಹ ಮಾಡಲಾಗಿದ್ದು, ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಸಾರ್ವಜನಿಕರು ಸುಂದರವಾದ ಹಸಿರು ತೋಟವನ್ನು ಗಮನಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 1.5 ತಿಂಗಳಿಂದ ಹಸಿರು ಉದ್ಯಾನವನ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು, ಈಗಾಗಲೇ ಲ್ಯಾಂಡ್ಸ್ಕೇಪಿಂಗ್ ಕಾಮಗಾರಿ ಮುಕ್ತಾಯವಾಗಿದೆ. ಹೂಗಿಡಗಳನ್ನು ಸಹ ಅಲ್ಲಲ್ಲಿ ಬೆಳೆಸಲಾಗಿದ್ದು, ಕಚೇರಿ ಆವರಣದಲ್ಲಿ ಕಸದ ಬುಟ್ಟಿಗಳನ್ನು ಕೂಡ ಇಡಲಾಗಿದೆ. ಇನ್ನು ಜಿಲ್ಲಾಧಿಕಾರಿ ಕಚೇರಿ ಆವರಣದ ಹೊರಗೆ ನಮ್ಮ ಹೆಮ್ಮೆಯ ಕೋಲಾರ ಎಂಬ ಹೆಸರಿನ ನಾಮಫಲಕವನ್ನು ಸಹ ಹಾಕಲಾಗಿದ್ದು, ದೀಪದ ಅಲಂಕಾರದಿಂದ ಸಂಜೆ ಹೊತ್ತು ನಮ್ಮ ಹೆಮ್ಮೆಯ ಕೋಲಾರದ ನಾಮಫಲಕ ಕಂಗೊಳಿಸುತ್ತಿದೆ. ಇನ್ಫೋಸಿಸ್ ಕಂಪನಿಯು ಸಿಎಸ್ಆರ್ ಯೋಜನೆಯಡಿ ಜಿಲ್ಲಾಧಿಕಾರಿ ಕಚೇರಿ ಆವರಣದ ಸುಂದರೀಕರಣ ಕಾಮಗಾರಿ ಜವಾಬ್ದಾರಿಯನ್ನು ಹೊತ್ತಿದ್ದು, ಇದಕ್ಕೆ ವೆಚ್ಚ ಹಾಗೂ ಕಾಮಗಾರಿ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಕಂಪನಿಯೇ ನಡೆಸುತ್ತಿದ್ದು, ಕಾಮಗಾರಿ ಮುಕ್ತಾಯವಾದ ನಂತರ ಜಿಲ್ಲಾಧಿಕಾರಿ ಕಚೇರಿಯ ಸಿಬ್ಬಂದಿಗಳೇ ಹಸಿರ ಉದ್ಯಾನವನ ನಿರ್ವಹಣೆ ಮಾಡಲಿದ್ದಾರೆ. ಒಟ್ಟಾರೆ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಸಂಪೂರ್ಣ ಹಸಿರುಮಯವಾಗಿದ್ದು, ಭವ್ಯವಾದ ಹಾಗೂ ಸುಂದರವಾದ ಕಟ್ಟಡದ ಸುತ್ತಲೂ ಹಸಿರ ವಾತಾವರಣ ನಿರ್ಮಾಣ ಮಾಡುವ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಸಾರ್ವಜನಿಕರಿಗೆ ನೆಚ್ಚಿನ ಪ್ರವಾಸಿ ತಾಣದಂತೆ ಕಂಡುಬರುತ್ತಿರುವುದು ಮೆಚ್ಚುಗೆಗೆ ಪಾತ್ರವಾಗಿದೆ.